ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಆಲ್ಟರ್ನೇಟರ್ನ ಕಂಟಿನ್ಯೂಟಿ ಮತ್ತು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಹೇಗೆ ಪರೀಕ್ಷಿಸುವುದು ಮತ್ತು ಸಿಂಕ್ರನಸ್ ಮೋಟರ್ ಅನ್ನು ಇನ್ಸ್ಟಾಲ್ ಮಾಡುವುದು, ಅದರ ಭಾಗಗಳು ಮತ್ತು ಟರ್ಮಿನಲ್ಗಳನ್ನು ಗುರುತಿಸುವುದು ಹೇಗೆ ಎಂದು ತಿಳಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಆಲ್ಟರ್ನೇಟರ್ನ ನೇಮ್ ಪ್ಲೇಟ್ ವಿವರಗಳನ್ನು ಓದುವುದು ಮತ್ತು ಅರ್ಥೈಸಿಕೊಳ್ಳುವುದು, ಟರ್ಮಿನಲ್ಗಳನ್ನು ಗುರುತಿಸುವುದು, ಕಂಟಿನ್ಯೂಟಿಗಾಗಿ ವೈಂಡಿಂಗ್ಗಳನ್ನು ಪರೀಕ್ಷಿಸುವುದು, ಸ್ಟೇಟರ್ ಮತ್ತು ರೋಟರ್ ವೈಂಡಿಂಗ್ಗಳ ನಡುವೆ ವೈಂಡಿಂಗ್ಗಳು ಮತ್ತು ಆಲ್ಟರ್ನೇಟರ್ ಫ್ರೇಮ್ಗಳ ನಡುವೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಪರೀಕ್ಷಿಸುವುದು, ನೀಡಲಾದ ಸಿಂಕ್ರನಸ್ ಮೋಟರ್ನ ನೇಮ್ ಪ್ಲೇಟ್ ವಿವರಗಳನ್ನು ಓದುವುದು ಮತ್ತು ಅರ್ಥೈಸಿಕೊಳ್ಳುವುದು, ಬೇಸ್ ಫ್ರೇಮ್ನ ಮೌಂಟಿಂಗ್ಗಾಗಿ ಟೆಂಪ್ಲೇಟ್ ಅಳತೆಗಳನ್ನು ವರ್ಗಾಯಿಸುವುದು ಮತ್ತು ಅದನ್ನು ಮಾಡುವುದು, ಭಾಗಗಳು ಮತ್ತು ಟರ್ಮಿನಲ್ಗಳನ್ನು ಗುರುತಿಸುವುದು. ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಲು ಅಗತ್ಯವಿರುವ ಟೂಲ್ಗಳು, ಇಕ್ವಿಪ್ಮೆಂಟ್ಗಳು ಮತ್ತು ಮೆಟೀರಿಯಲ್ಗಳನ್ನು ಸಂಗ್ರಹಿಸೋಣ. ಸ್ಪ್ಯಾನರ್ ಸೆಟ್, ಮೆಗ್ಗರ್, 3-phase ಆಲ್ಟರ್ನೇಟರ್, PVC insulated copper wire, insulation tape, test lamp, masonry tools like travel spirit level, electric drilling machine, electrician toolkit, 3-phase synchronous motor with starter, DC source or rectifier, TPIC switch, DPIC switch, field rheostat, plywood, nuts, grouting bolts, connecting cables as required. ಆಲ್ಟರ್ನೇಟರ್ನ ನೇಮ್ ಪ್ಲೇಟ್ ವಿವರಗಳನ್ನು ಓದಿ ಮತ್ತು ಅರ್ಥೈಸಿಕೊಳ್ಳಿ. 3-phase ಆಲ್ಟರ್ನೇಟರ್ನ ನೇಮ್ ಪ್ಲೇಟ್ ವಿವರಗಳನ್ನು ಓದಿ ಮತ್ತು ವ್ಯಾಖ್ಯಾನಿಸಿ ಮತ್ತು ಕೋಷ್ಟಕದಲ್ಲಿ ಮೌಲ್ಯಗಳನ್ನು ನಮೂದಿಸಿ. ಟೆಸ್ಟ್ ಲ್ಯಾಂಪ್ ಅನ್ನು ಬಳಸಿಕೊಂಡು ಕಂಟಿನ್ಯೂಟಿಯ ಪರೀಕ್ಷೆಯನ್ನು ನಡೆಸಿ. ಟೆಸ್ಟ್ ಲ್ಯಾಂಪ್ ಅನ್ನು ತೆಗೆದುಕೊಳ್ಳಿ ಮತ್ತು SP ಸ್ವಿಚ್ ಮತ್ತು ಫ್ಯೂಸ್ ಅನ್ನು ಲ್ಯಾಂಪ್ನೊಂದಿಗೆ ಸೀರೀಸ್ನಲ್ಲಿ ಸಂಪರ್ಕಿಸುವ ಕೇಬಲ್ ಅನ್ನು ಗುರುತಿಸಿ. ಇದನ್ನು ಪ್ರಾಡ್ 1 ಆಗಿ ಬಳಸಿ. ಪ್ರಾಡ್ 2 ಅನ್ನು ಟರ್ಮಿನಲ್ Nಗೆ ಸಂಪರ್ಕಿಸಿ ಮತ್ತು ಪ್ರಾಡ್ 1 ಮೂಲಕ ಪರ್ಯಾಯವಾಗಿ U, V ಮತ್ತು W ಟರ್ಮಿನಲ್ಗಳನ್ನು ಸ್ಪರ್ಶಿಸಿ. ಲ್ಯಾಂಪ್ ಸ್ಥಿತಿಯನ್ನು ಗಮನಿಸಿ ಮತ್ತು ಅದನ್ನು ಕೋಷ್ಟಕದಲ್ಲಿ ನಮೂದಿಸಿ. ಫೇಸ್ ವೈರ್ ಅನ್ನು ಟೆಸ್ಟ್ ಲ್ಯಾಂಪ್ನಲ್ಲಿ ಪ್ರಾಡ್ 1 ಎಂದು ಗುರುತಿಸಬೇಕು ಮತ್ತು ಟೆಸ್ಟ್ ಲ್ಯಾಂಪ್ಗೆ ಸ್ವಿಚ್ ಮತ್ತು ಫ್ಯೂಸ್ ಮೂಲಕ ಸಂಪರ್ಕಿಸಬೇಕು. ಫೇಸ್ ವೈರ್ ಆಲ್ಟರ್ನೇಟರ್ನ ಬಾಡಿ ಅಥವಾ ಫ್ರೇಮ್ ಅನ್ನು ಸ್ಪರ್ಶಿಸದಂತೆ ನೋಡಿಕೊಳ್ಳಬೇಕು. AC ಸಪ್ಲೈನೊಂದಿಗೆ ಪರೀಕ್ಷಿಸುವಾಗ ಯಾವುದೇ ಟರ್ಮಿನಲ್ ಅನ್ನು ಮುಟ್ಟಬೇಡಿ. F1 ಮತ್ತು F2 ನಡುವಿನ ಕಂಟಿನ್ಯೂಟಿಯನ್ನು ಪರಿಶೀಲಿಸಿ ಮತ್ತು ಫಲಿತಾಂಶವನ್ನು ಕೋಷ್ಟಕದಲ್ಲಿ ನಮೂದಿಸಿ. ವೈಂಡಿಂಗ್ಗಳ ನಡುವಿನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ. ಮೆಗ್ಗರ್ನ ಒಂದು ಪ್ರಾಡ್ ಅನ್ನು U, V, W ಟರ್ಮಿನಲ್ಗಳಲ್ಲಿ ಯಾವುದಾದರೂ ಒಂದಕ್ಕೆ ಮತ್ತು ಇನ್ನೊಂದು ಪ್ರಾಡ್ ಅನ್ನು ಟರ್ಮಿನಲ್ F1 ಅಥವಾ F2ಗೆ ಸಂಪರ್ಕಿಸಿ. ನೀವು U, V, W ಟರ್ಮಿನಲ್ಗಳಲ್ಲಿ ಯಾವುದಾದರೂ ಒಂದಕ್ಕೆ ಸಂಪರ್ಕ ಸಾಧಿಸಬಹುದು, ಏಕೆಂದರೆ ಅವೆಲ್ಲವೂ ಮೊದಲೇ ಖಚಿತಪಡಿಸಿದಂತೆ ಕಂಟಿನ್ಯೂಟಿಯನ್ನು ಹೊಂದಿವೆ. ಮೆಗ್ಗರ್ ಅನ್ನು ಅದರ ರೇಟೆಡ್ ಸ್ಪೀಡ್ನಲ್ಲಿ ತಿರುಗಿಸಿ. ಇನ್ಸುಲೇಷನ್ ಮೌಲ್ಯವನ್ನು ಅಳೆಯಿರಿ ಮತ್ತು ಅದನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಅಳತೆ ಮಾಡಲಾದ ಮೌಲ್ಯವು 1 ಮೆಗಾ ಓಮ್ಗಿಂತ ಕಡಿಮೆ ಇರಬಾರದು. ವೈಂಡಿಂಗ್ಗಳು ಮತ್ತು ಬಾಡಿ ನಡುವಿನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ. ಮೆಗ್ಗರ್ನ ಪ್ರಾಡ್ಗಳಲ್ಲಿ ಒಂದನ್ನು ಯಾವುದೇ ಒಂದು ಟರ್ಮಿನಲ್ U, V, Wಗೆ ಸಂಪರ್ಕಿಸಿ ಮತ್ತು ಇನ್ನೊಂದು ಪ್ರಾಡ್ ಅನ್ನು ಆಲ್ಟರ್ನೇಟರ್ನ ಬಾಡಿ ಅಥವಾ ಫ್ರೇಮ್ಗೆ ಸಂಪರ್ಕಿಸಿ. ಮೆಗ್ಗರ್ ಅನ್ನು ಅದರ ರೇಟೆಡ್ ಸ್ಪೀಡ್ನಲ್ಲಿ ತಿರುಗಿಸಿ ಮತ್ತು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ. ಮೆಗ್ಗರ್ ಪ್ರಾಡ್ ಅನ್ನು ಟರ್ಮಿನಲ್ F1 ಅಥವಾ F2ಗೆ ಮತ್ತು ಇನ್ನೊಂದು ಪ್ರಾಡ್ ಅನ್ನು ಬಾಡಿಗೆ ಸಂಪರ್ಕಿಸಿ. ಮೆಗ್ಗರ್ ಅನ್ನು ಅದರ ರೇಟೆಡ್ ಸ್ಪೀಡ್ನಲ್ಲಿ ತಿರುಗಿಸಿ ಮತ್ತು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮೌಲ್ಯವನ್ನು ಅಳೆಯಿರಿ ಮತ್ತು ಅದನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಅಳತೆ ಮಾಡಿದ ಇನ್ಸುಲೇಷನ್ ಮೌಲ್ಯವು 1 ಮೆಗಾ ಓಮ್ಗಿಂತ ಕಡಿಮೆ ಇರಬಾರದು. ಸೆಕ್ಷನ್ನಲ್ಲಿ ಲಭ್ಯವಿರುವ ಆಲ್ಟರ್ನೇಟರ್ನ ಮೇಂಟೆನೆನ್ಸ್ ಕಾರ್ಡ್ನಲ್ಲಿ ನಮೂದಿಸಿರುವುದಕ್ಕೆ ಈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮೌಲ್ಯಗಳನ್ನು ಹೋಲಿಕೆ ಮಾಡಿ. ನೀಡಿರುವ ಸಿಂಕ್ರನಸ್ ಮೋಟರ್ ಅನ್ನು ಇನ್ಸ್ಟಾಲ್ ಮಾಡಿ. ನೇಮ್ ಪ್ಲೇಟ್ ವಿವರಗಳನ್ನು ಓದಿ ಮತ್ತು ಮೋಟರ್ ಮೇಂಟೆನೆನ್ಸ್ ಕಾರ್ಡ್ನಲ್ಲಿ ದಾಖಲಿಸಿ. ತಯಾರಕರ ಸೂಚನೆಯ ಪ್ರಕಾರ ಮೋಟರ್ ಅನ್ನು ಇನ್ಸ್ಟಾಲ್ ಮಾಡಬೇಕಾದ ಸ್ಥಳದಲ್ಲಿ ಹೋಲ್ಗಳ ಡ್ರಿಲ್ಲಿಂಗ್
ನಟ್ಗಳು ಮತ್ತು ಬೋಲ್ಟ್ಗಳ ಪೊಸಿಷನ್ ಅಥವಾ RCC ಫೌಂಡೇಶನ್ ಇತ್ಯಾದಿಗಳಂತಹ ಅಗತ್ಯ ವ್ಯವಸ್ಥೆಯನ್ನು ಮಾಡಿ. ಮೋಟಾರ್ನ ರೇಟಿಂಗ್ನಿಂದ ಕನೆಕ್ಟಿಂಗ್ ಕೇಬಲ್ ಮತ್ತು ಫ್ಯೂಸ್ನ ಗಾತ್ರವನ್ನು ನಿರ್ಧರಿಸಿ. ಪ್ಲೈವುಡ್ನ 2 ಸ್ಟ್ರೇಟ್ ಪೀಸ್ಗಳು ಮತ್ತು 2 ಕ್ರಾಸ್ ಪೀಸ್ಗಳನ್ನು ಕತ್ತರಿಸಿ ವುಡನ್ ಫ್ರೇಮ್ವರ್ಕ್ ಪ್ಲಾಂಕ್ಗಳ ಮೇಲೆ ಮೋಟಾರ್ ಬೇಸ್ನ ಹೋಲ್ಗಳ ಗಾತ್ರಕ್ಕೆ ಅನುಗುಣವಾಗಿ ಹೋಲ್ಗಳನ್ನು ಗುರುತಿಸಿ. ತಯಾರಕರು ಶಿಫಾರಸು ಮಾಡಿದ ಮೌಂಟಿಂಗ್ ಬೋಲ್ಟ್ ಗಾತ್ರದ ಪ್ರಕಾರ ಡ್ರಿಲ್ಲಿಂಗ್ ಗಾತ್ರವನ್ನು ಆಯ್ಕೆ ಮಾಡಿ. ಸಿಂಕ್ರನಸ್ ಮೋಟಾರ್ನ ಭಾಗಗಳನ್ನು ಗುರುತಿಸಿ. ನೈಜ ವಸ್ತುವಿನಿಂದ ಅಥವಾ ಸ್ಫೋಟಗೊಂಡ ವೀಕ್ಷಣೆ ಚಾರ್ಟ್ನಿಂದ ಸಿಂಕ್ರನಸ್ ಮೋಟಾರ್ನ ಭಾಗಗಳನ್ನು ಗುರುತಿಸಿ. ಗುರುತಿಸಲಾದ ಪ್ರತಿಯೊಂದು ಭಾಗಗಳನ್ನು ಸಂಖ್ಯೆಯ ಟ್ಯಾಗ್ಗಳೊಂದಿಗೆ ಲೇಬಲ್ ಮಾಡಿ. ಪ್ರತಿ ಲೇಬಲ್ ಮಾಡಲಾದ ಸಂಖ್ಯೆಯ ಭಾಗಗಳ ಹೆಸರನ್ನು ಕೋಷ್ಟಕದಲ್ಲಿ ಬರೆಯಿರಿ. ಸೂಚಿಸಲಾದ ಗಾತ್ರಕ್ಕೆ ಅನುಗುಣವಾಗಿ ಹೋಲ್ಗಳನ್ನು ಡ್ರಿಲ್ ಮಾಡಿ. ಮೌಂಟಿಂಗ್ ಬೇಸ್ನಲ್ಲಿ ಟೆಂಪ್ಲೇಟ್ ಅಳತೆಗಳನ್ನು ಬಳಸಿ ಮತ್ತು ಮೋಟಾರ್ ಅನ್ನು ಇನ್ಸ್ಟಾಲ್ ಮಾಡಲು ಬೇಸ್ ಮೌಂಟಿಂಗ್ ಅನ್ನು ಸಿದ್ಧಗೊಳಿಸಿ. ಗ್ರೌಟಿಂಗ್ ಬೋಲ್ಟ್ನೊಂದಿಗೆ ಪ್ಲಾಂಕ್ಗಳನ್ನು ಫಿಕ್ಸ್ ಮಾಡಿ. ಸ್ಪಿರಿಟ್ ಲೆವೆಲ್ ಅನ್ನು ಬಳಸಿಕೊಂಡು ಲೆವೆಲ್ ಅನ್ನು ಪರಿಶೀಲಿಸಿ. ಥಿನ್ ಕೋರ್ ಸಿಮೆಂಟ್ ಮೋಟಾರ್ನಿಂದ ಬೋಲ್ಟ್ಗಳ ಸುತ್ತಲಿನ ಜಾಗವನ್ನು ತುಂಬಿಸಿ. ಇದು 8 ರಿಂದ 12 ಗಂಟೆಗಳವರೆಗೆ ಗಟ್ಟಿಯಾಗಲು ಬಿಡಿ. ನಂತರ ಟೆಂಪ್ಲೇಟ್ ಪ್ಲಾಂಕ್ಗಳನ್ನು ತೆಗೆದುಹಾಕಿ. ಕನಿಷ್ಠ 2 ದಿನಗಳವರೆಗೆ ಸಿಮೆಂಟ್ ಮಾರ್ಟರ್ ಅನ್ನು ನೀರಿನಿಂದ ಕ್ಯೂರ್ ಮಾಡಿ. ನೀಟ್ ಆಗಿ ಪ್ಲಾಸ್ಟರಿಂಗ್ ಮಾಡುವ ಮೂಲಕ ಸರ್ಫೇಸ್ ಅನ್ನು ಫಿನಿಶ್ ಮಾಡಿ. ತಯಾರಿಕರ ಸೂಚನೆಗಳ ಪ್ರಕಾರ ಸ್ಪ್ರಿಂಗ್ ವಾಷರ್ಗಳಂತಹ ವೈಬ್ರೇಷನ್ ಅರೆಸ್ಟಿಂಗ್ ಡಿವೈಸ್ಗಳನ್ನು ಸೇರಿಸಿ. ಮೋಟಾರ್ ಅನ್ನು ಇನ್ಸ್ಟಾಲ್ ಮಾಡಿ ಮತ್ತು ಅದನ್ನು ನಟ್ಗಳೊಂದಿಗೆ ಫಿಕ್ಸ್ ಮಾಡಿ. IE ನಿಬಂಧನೆಗಳು ಮತ್ತು IS ಶಿಫಾರಸುಗಳಿಗೆ ಅನುಗುಣವಾಗಿ ಡಬಲ್ ಅರ್ಥಿಂಗ್ ಮಾಡಿ. ವೈಂಡಿಂಗ್ಗಳ ಕಂಟಿನ್ಯೂಟಿಯನ್ನು ಪರಿಶೀಲಿಸಿ. ಗ್ರೌಂಡಿಂಗ್ನ ಪರಿಣಾಮಕಾರಿ ತತ್ವವನ್ನು ಸಹ ಪರಿಶೀಲಿಸಿ. ಕಂಪನಗಳಿಲ್ಲದೆ ಸುಗಮ ಚಾಲನೆಯನ್ನು ಪರಿಶೀಲಿಸಲು ಮೋಟಾರ್ ಅನ್ನು ಸ್ಟಾರ್ಟರ್ ಅಥವಾ ಸ್ವಿಚ್ ಮತ್ತು ಫ್ಯೂಸ್ನೊಂದಿಗೆ ಸಪ್ಲೈಗೆ ತಾತ್ಕಾಲಿಕವಾಗಿ ಸಂಪರ್ಕಿಸಿ. ಇದರೊಂದಿಗೆ ಆಲ್ಟರ್ನೇಟರ್ನ ಕಂಟಿನ್ಯೂಟಿ ಮತ್ತು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಹೇಗೆ ಪರೀಕ್ಷಿಸುವುದು ಮತ್ತು ಸಿಂಕ್ರನಸ್ ಮೋಟಾರ್ ಅನ್ನು ಇನ್ಸ್ಟಾಲ್ ಮಾಡುವುದು, ಅದರ ಭಾಗಗಳು ಮತ್ತು ಟರ್ಮಿನಲ್ಗಳನ್ನು ಗುರುತಿಸುವುದು ಹೇಗೆ ಎಂಬುದರ ಕುರಿತ ಅಭ್ಯಾಸವು ಮುಕ್ತಾಯಗೊಳ್ಳುತ್ತದೆ. ಈಗ ನಿಮಗೆ ಈ ಕೆಳಗಿನವು ಸಾಧ್ಯವಾಗುತ್ತವೆ ಎಂದು ಭಾವಿಸುತ್ತೇವೆ. ಆಲ್ಟರ್ನೇಟರ್ನ ನೇಮ್ ಪ್ಲೇಟ್ ವಿವರಗಳನ್ನು ಓದುವುದು ಮತ್ತು ಅರ್ಥೈಸಿಕೊಳ್ಳುವುದು, ಟರ್ಮಿನಲ್ಗಳನ್ನು ಗುರುತಿಸುವುದು, ಕಂಟಿನ್ಯೂಟಿಗಾಗಿ ವೈಂಡಿಂಗ್ಗಳನ್ನು ಪರೀಕ್ಷಿಸುವುದು, ಸ್ಟೇಟರ್ ಮತ್ತು ರೋಟರ್ ವೈಂಡಿಂಗ್ಗಳ ನಡುವೆ ವೈಂಡಿಂಗ್ಗಳು ಮತ್ತು ಆಲ್ಟರ್ನೇಟರ್ ಫ್ರೇಮ್ಗಳ ನಡುವೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಪರೀಕ್ಷಿಸುವುದು, ನೀಡಲಾದ ಸಿಂಕ್ರನಸ್ ಮೋಟಾರ್ನ ನೇಮ್ ಪ್ಲೇಟ್ ವಿವರಗಳನ್ನು ಓದುವುದು ಮತ್ತು ಅರ್ಥೈಸಿಕೊಳ್ಳುವುದು, ಬೇಸ್ ಫ್ರೇಮ್ನ ಮೌಂಟಿಂಗ್ಗಾಗಿ ಟೆಂಪ್ಲೇಟ್ ಅಳತೆಯನ್ನು ವರ್ಗಾಯಿಸುವುದು ಮತ್ತು ಅದನ್ನು ಮಾಡುವುದು, ಭಾಗಗಳು ಮತ್ತು ಟರ್ಮಿನಲ್ಗಳನ್ನು ಗುರುತಿಸುವುದು. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಧನ್ಯವಾದಗಳು.